ಅಮೆರಿಕದ ಇತಿಹಾಸದಲ್ಲಿ ಅತ್ಯಂತ ಭೀಕರ ಎನ್ನಲಾದ ಶೀತ ಭಾರತಗಳು ಆ ದೇಶದ ಹಲವಾರು ರಾಜ್ಯಗಳನ್ನು ಸ್ತಬ್ಧಗೊಳಿಸಿವೆ. ಗಲ್ಫ್ ಆಫ್ ಮೆಕ್ಸಿಕೋದಿಂದ ಕೆನಡಾ ಗಡಿಯವರೆಗೆ ಮಂಜುಗಡ್ಡೆಯ ಹೊದಿಕೆ ನಿರ್ಮಾಣವಾಗಿದ್ದು, ಇದು ಅಮೆರಿಕಕ್ಕೆ ಸೀಮಿತವಾಗಿಲ್ಲ. ಚೀನಾ, ಯುರೋಪ್, ಉತ್ತರ ಭಾರತ ಸೇರಿದಂತೆ ಹಲವು ಪ್ರದೇಶಗಳಿಗೂ ಇದರ ದುಷ್ಪರಿಣಾಮ ತಟ್ಟಿದೆ. ಈ ಪ್ರಕೃತಿ ವಿಕೋಪದ ಹಿಂದಿರುವ ಪೋಲಾರ್ ವೋರ್ಟೆಕ್ಸ್ ಎಂಬ ಅಗೋಚರ ಶಕ್ತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯು ಸದ್ಯ ಈಗ ಕಂಡುಬರ್ತಾ ಇರುವಂಥದ್ದು. ಅಮೆರಿಕ ಮತ್ತು ಇತರ ಕೆಲವು ದೇಶಗಳ ಹವಾಮಾನ ಇತಿಹಾಸದಲ್ಲಿ ಇದು ಕರಾಳ ಕಾಲವಾಗಿದೆ. ಒಹಿಯೋ ವ್ಯಾಲಿಯಿಂದ ಹಿಡಿದು ನ್ಯೂ ಇಂಗ್ಲೆಂಡ್ವರೆಗೆ ಪ್ರಕೃತಿ ರೌದ್ರಾವತಾರ ತಾಳಿದ್ದು, ಹಿಮಪಾತ ಮತ್ತು ತೀವ್ರ ಚಳಿಗೆ ಅಮೆರಿಕದಲ್ಲಿ ಕಳೆದ ಕೆಲವು ದಿನಗಳಿಂದ ಕನಿಷ್ಠ 30ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಎಂಬ ಮಾಹಿತಿಯು ಲಭ್ಯವಾಗುತ್ತಿದೆ. ಸುಮಾರು 24 ರಾಜ್ಯಗಳು 1 ಅಡಿಗಿಂತ ಹೆಚ್ಚು ಹಿಮದಡಿ ಹೂತು ಹೋಗಿವೆ. ಅಲ್ಲಿನ ರಾಷ್ಟ್ರೀಯ ಹವಾಮಾನ ಇಲಾಖೆ ನೀಡಿರುವ ಮಾಹಿತಿ ಪ್ರಕಾರ ಕೊರೆಯುವ ಚಳಿಯಿಂದ ಬಾಧಿತರಾದ ಅಮೆರಿಕನ್ನರ ಸಂಖ್ಯೆ ಸುಮಾರು 15.7 ಕೋಟಿ. ಉತ್ತರ ಭಾಗ ಮಾತ್ರವಲ್ಲದೆ ದಕ್ಷಿಣ ಮೆಕ್ಸಿಕೋ ಗಡಿಯವರೆಗೆ ತಾಪಮಾನ ಶೂನ್ಯಕ್ಕಿಂತ ಕೆಳಕ್ಕೆ ಕುಸಿದಿದೆ. ಇದಕ್ಕೆ ಕಾರಣ ನೋಡೋದಾದರೆ ಪೋಲಾರ್ ವೋರ್ಟೆಕ್ಸ್ ಇದು ಸಾಕಷ್ಟು ಪರಿಣಾಮವನ್ನು ಬೀರುತ್ತಿದೆ. ಭೂಮಿಯ ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಮೇಲೆ ಗಾಳಿಯ ಒಂದು ಬೃಹತ್ ಚಕ್ರ ಸದಾ ತಿರುಗುತ್ತಿರುತ್ತದೆ. ಇದನ್ನೇ ಪೋಲಾರ್ ವೋರ್ಟೆಕ್ಸ್ ಎನ್ನುತ್ತಾರೆ. ಇದು 2 ಸ್ತರಗಳಲ್ಲಿರುತ್ತದೆ. ಒಂದು ಟ್ರೋಪೋಸ್ಫಿಯರಿಕ್ ಸುಳಿ, ಇದು ಭೂಮಿಯಿಂದ 10 ರಿಂದ 15 ಕಿಲೋಮೀಟರ್ ಎತ್ತರದಲ್ಲಿರುತ್ತದೆ. ನಾವು ದಿನನಿತ್ಯ ಅನುಭವಿಸುವ ಹವಾಮಾನ ಬದಲಾವಣೆಗಳು ನಡೆಯುವುದು ಇಲ್ಲೇ ಎನ್ನುವುದು ತಜ್ಞರ ಅಭಿಪ್ರಾಯವಾಗಿದೆ. ಇನ್ನೊಂದು ಸ್ಟ್ರಾಟೋಸ್ಫಿಯರಿಕ್ ಸುಳಿ, ಇದು 15 ರಿಂದ 50 ಕಿಲೋಮೀಟರ್ ಎತ್ತರದಲ್ಲಿರುತ್ತದೆ. ಇದು ಬೇಸಿಗೆಯಲ್ಲಿ ಮಾಯವಾಗಿ ಶರತ್ಕಾಲ ಮತ್ತು ಚಳಿಗಾಲದಲ್ಲಿ ಪ್ರಬಲವಾಗುತ್ತದೆ. ಸಾಮಾನ್ಯವಾಗಿ ಈ ಸುಳಿ ಭೂಮಿಯ ಪಾಲಿಗೆ ಒಂದು ಭದ್ರಕೋಟೆಯಂತೆ ಕೆಲಸ ಮಾಡುತ್ತದೆ. ಆರ್ಕ್ಟಿಕ್ ಪ್ರದೇಶದ ಅತಿ ತಣ್ಣನೆಯ ಗಾಳಿ ದಕ್ಷಿಣಕ್ಕೆ ಬರದಂತೆ ತಡೆಹಿಡಿಯುತ್ತದೆ. ಆದರೆ ಈ ಭದ್ರಕೋಟೆ ದುರ್ಬಲಗೊಂಡಾಗ ಭೂಮಿಯ ಮೇಲೆ ಶೀತಗಾಳಿ, ಹಿಮಪಾತದಂಥ ಅನಾಹುತಗಳು ಆರಂಭವಾಗುತ್ತವೆ. ಈ ಕೋಲ್ಡ್ ಬಾಂಬ್ ಸಿಡಿಯುವುದು ಹೇಗೆ? ಧ್ರುವ ಸುಳಿ ಪ್ರಬಲವಾಗಿದ್ದಾಗ ಜೆಟ್ ಸ್ಟ್ರೀಮ್ ಎಂಬ ವೇಗದ ಮಾರುತಗಳು ಉತ್ತರ ಧ್ರುವದ ಸುತ್ತಲೂ ವೃತ್ತಾಕಾರದಲ್ಲಿ ಚಲಿಸುತ್ತಾ ಚಳಿಯನ್ನು ಅಲ್ಲೇ ಹಿಡಿದಿಟ್ಟಿರುತ್ತವೆ. ಆದರೆ ಯಾವಾಗ ಈ ಸುಳಿ ದುರ್ಬಲವಾಗುತ್ತದೆಯೋ ಆಗ ಜೆಟ್ ಸ್ಟ್ರೀಮ್ ತನ್ನ ಲಯ ಕಳೆದುಕೊಳ್ಳುತ್ತದೆ. ಇದರಿಂದ ನೇರವಾಗಿ ಸಾಗಬೇಕಾದ ಗಾಳಿ ಒಮ್ಮೆಲೆ ಹಾವಿನಂತೆ ಅಂಕುಡೊಂಕಾಗಿ ಚಲಿಸಲು ಪ್ರಾರಂಭಿಸುತ್ತದೆ. ಈ ಸಂದರ್ಭದಲ್ಲಿ ಉತ್ತರ ಧ್ರುವದ ಮೈಕೊರೆಯುವ ಚಳಿ, ಶೀತಗಾಳಿ ಕ್ರಮೇಣ ದಕ್ಷಿಣದತ್ತ ಅಂದರೆ ಅಮೆರಿಕ, ಯುರೋಪ್ ಮತ್ತು ಏಷ್ಯಾದ ದೇಶಗಳಿಗೆ ನುಗ್ಗುತ್ತದೆ. ಪ್ರಸ್ತುತ ಅಮೆರಿಕದಲ್ಲಿ ಆಗುತ್ತಿರುವುದು ಇದೆ. ಆರ್ಕ್ಟಿಕ್ನ ಶೀತಗಾಳಿ ಈಗ ಫ್ಲೋರಿಡಾದಂತಹ ಬೆಚ್ಚಗಿನ ಪ್ರದೇಶಗಳನ್ನು ತಲುಪಿದೆ. ಹವಾಮಾನ ಬದಲಾವಣೆಯ ಪರಿಣಾಮವೂ ಇದಾಗಿದೆ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಈ ವೈಪರೀತ್ಯದ ಬಗ್ಗೆ ಆಳವಾದ ಸಂಶೋಧನೆಯನ್ನು ಸಹ ವಿಜ್ಞಾನಿಗಳು ನಡೆಸುತ್ತಿದ್ದು, ಒಂದು ವಾದದ ಪ್ರಕಾರ ಜಾಗತಿಕ ತಾಪಮಾನ ಏರಿಕೆ ಇದಕ್ಕೆ ನೇರ ಕಾರಣವಾಗಿದೆ ಎಂದು ಹೇಳಲಾಗುತ್ತಿದೆ. ಭೂಮಿಯ ಇತರ ಭಾಗಗಳಿಗಿಂತ ಉತ್ತರ ಧ್ರುವ ಹೆಚ್ಚು ವೇಗವಾಗಿ ಬಿಸಿಯಾಗುತ್ತಿದೆ. ಈ ಧ್ರುವ ಪ್ರದೇಶ ಬಿಸಿಯಾದಂತೆಲ್ಲ ಧ್ರುವ ಸುಳಿ ಮತ್ತು ಜೆಟ್ ಸ್ಟ್ರೀಮ್ ಶಕ್ತಿ ಕುಂದುತ್ತದೆ. ದುರ್ಬಲಗೊಂಡ ಈ ಮಾರುತಗಳು ಸುಲಭವಾಗಿ ಹಾದಿ ತಪ್ಪಿ ಶೀತಗಾಳಿಯನ್ನು ಜನವಸತಿ ಪ್ರದೇಶಗಳಿಗೆ ತಳ್ಳುತ್ತವೆ. ರುಟ್ಗರ್ಸ್ ವಿಶ್ವವಿದ್ಯಾಲಯದ ಹವಾಮಾನ ತಜ್ಞರ ಪ್ರಕಾರ ಭೂಮಿ ಬಿಸಿಯಾಗುವ ಪ್ರಕ್ರಿಯೆ ಎಲ್ಲೆಡೆ ಸಮಾನವಾಗಿಲ್ಲ. ಧ್ರುವ ಪ್ರದೇಶಗಳಲ್ಲಿ ಶಾಖ ಹೆಚ್ಚಾದಂತೆ ತಣ್ಣನೆಯ ಗಾಳಿಯನ್ನು ಹಿಡಿದಿಡುವ ಅದರ ಶಕ್ತಿ ಕಡಿಮೆಯಾಗುತ್ತಿದೆ. ಪರಿಣಾಮವಾಗಿ ಅದು ಭೂಮಿಯತ್ತ ನುಗ್ಗಿ ಬರುತ್ತಿದೆ, ಜನಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತಿದೆ. ಅಲ್ಲದೆ ಕಳೆದ ಕೆಲವು ದಿನಗಳಲ್ಲಿ ಸಾವಿರಾರು ವಿಮಾನ ಪ್ರಯಾಣಗಳು ಅಮೆರಿಕದಿಂದ ರದ್ದಾಗಿದ್ದು, ರಸ್ತೆಗಳ ಮೇಲೆ ಹಿಮ ಕಟ್ಟಿಕೊಂಡಿರುವ ಪರಿಣಾಮ ವಾಹನ ಸವಾರರು ಅಲ್ಲೇ ಸಿಲುಕಿಕೊಂಡಿದ್ದಾರೆ. ಪ್ರಮುಖ ಹೆದ್ದಾರಿಗಳನ್ನು ಮುಚ್ಚಲಾಗಿದ್ದು, ರೈಲು ಪ್ರಯಾಣಕ್ಕೆ ಸಮಸ್ಯೆ ಎದುರಾಗಿದೆ. ಅತಿಯಾದ ಚಳಿಯಿಂದಾಗಿ ಹೀಟರ್ಗಳ ಬಳಕೆ ಹೆಚ್ಚಾಗಿದ್ದು, ಇದರಿಂದ ವಿದ್ಯುತ್, ಗ್ಯಾಸ್ ಮತ್ತು ಪೂರೈಕೆ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗಿದೆ. ಇನ್ನು ಕೆಲವೆಡೆ ಇಂಧನ ಅಭಾವವೂ ಸೃಷ್ಟಿಯಾಗಿದೆ. ಹಿಮದಿಂದಾಗಿ ಕೆಲವೆಡೆ ವಾಹನಗಳು ಜಾರಿ ಅಪಘಾತವನ್ನು ಅನುಭವಿಸಿವೆ. ಕೃಷಿ ಬೆಳೆಗಳು ನಾಶವಾಗುತ್ತಿದ್ದು, ಅಮೆರಿಕ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ. ಯಾವುದೇ ರೀತಿಯಾದ ಅನಾಹುತಗಳಿಗೆ ಎಡೆಯಾಗಬಾರದು ಎಂಬ ನಿಟ್ಟಿನಲ್ಲಿ ಟ್ರಂಪ್ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಲು ಮುಂದಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.